ಬಾಗೇಪಲ್ಲಿ ಭಾಗ್ಯನಗರಕ್ಕೆ ರೈಲು ಮಾರ್ಗ ಬೇಕೆಂದು 20 ವರ್ಷಗಳಿಂದ ಬೇಡಿಕೆ ಇಟ್ಟಿತ್ತು. ಇದರ ಮುಂದುವರಿದ ಭಾಗವಾಗಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ, ಸ್ವಾಭಿಮಾನಿ ಬಣ ಮತ್ತು ಚಿತ್ರಾವತಿ ವೈರಿಂಗ್ ಮತ್ತು ಫ್ಲೇಮಿಂಗ್ ಕಟ್ಟಡ ಕಾರ್ಮಿಕರ ಸಂಘಟನೆಯ ವತಿಯಿಂದ ಬಾಗೇಪಲ್ಲಿ ಪಟ್ಟಣದ ಪುರಸಭೆಯ ಮುಂಭಾಗದಲ್ಲಿ ಹೋರಾಟ ನಡೆಸಲಾಗಿದೆ. ರ್ಯಾಲಿ ಮುಖೇನ ತೆರಳಿದ ಹೋರಾಟಗಾರರು ಕರ್ನಾಟಕ ರಾಜ್ಯ ರವಾನಾ ಸಂಸ್ಥೆ ನಿಲ್ದಾಣದ ಮುಂಭಾಗದಲ್ಲಿ ರಸ್ತೆ ತಡೆ ಮಾಡಿ ಪ್ರಯಾಣಿಕರಿಗೆ ಗುಲಾಬಿ ಹೂವನ್ನು ನೀಡಿ ಪ್ರತಿಭಟನೆಯನ್ನು ನಡೆಸಿದರು. ಕೂಲಿ ಕಾರ್ಮಿಕರು ಮತ್ತು ಸಾಮಾನ್ಯ ಬಡ ಜನರು ಬೆಳೆದ ತರಕಾರಿಗಳು ಬೆಂಗಳೂರಿಗೆ ಹೋಗಬೇಕಾದರೆ ರೈತರಿಗೆ ಹೆಚ್ಚು ಪ್ರಯಾಣ ಖರ್ಚಾಗುವುದರಿಂದ ರೈಲು ಬೇಕೇ ಬೇಕು ಎಂದು ಪಟ್ಟು ಹಿಡಿದರು. ಈ ಹೋರಾಟದಲ್ಲಿ ಭಾಗಿಯಾಗಿ ಮಾತನಾಡಿದ ಅಧ್ಯಕ್ಷ ಬಿಟಿಸಿ ಸೀನಾ ಅವರು ಮತ್ತು ಉಪಾಧ್ಯಕ್ಷರಾದ ಜಬೀವುಲ್ಲಾ ಅವರು, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಆಂಧ್ರದ ಗಡಿ ಭಾಗದಲ್ಲಿರುವ ಭಾಗ್ಯನಗರಕ್ಕೆ ರೈಲು ಬರಲಿಲ್ಲ. ನಂಜುಂಡಪ್ಪ ವರದಿ ಪ್ರಕಾರ ಭಾಗ್ಯನಗರ ತಾಲೂಕು ತುಂಬಾ ಹಿಂದುಳಿದ ಪ್ರದೇಶವಾಗಿದೆ. ಈ ಪ್ರದೇಶ ಅಭಿವೃದ್ಧಿ ಆಗಬೇಕೆಂದರೆ ಮೂಲಭೂತ ಸೌಲಭ್ಯಗಳು ಸಿಗಬೇಕು, ಕೈಗಾರಿಕೆಗಳು ಬರಬೇಕು. ಬೆಂಗಳೂರಿನ ವಿಮಾನ ನಿಲ್ದಾಣವು ಹತ್ತಿರವಾಗಿದೆ. ವಿದ್ಯಾರ್ಥಿಗಳು, ಸಾರ್ವಜನಿಕರು ನಗರ ಪ್ರದೇಶಗಳಿಗೆ ಹೋಗಿ ಬರಲು ರೈಲು ವ್ಯವಸ್ಥೆ ಇಲ್ಲದ ಕಾರಣ ಭಾಗ್ಯನಗರದ ಜನತೆಗೆ ಖರ್ಚು ಹೆಚ್ಚಾಗುತ್ತಿದೆ. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ 2009ರಲ್ಲಿ ರೈಲ್ವೆ ರಸ್ತೆ ಸರ್ವೆ ಕಾರ್ಯಕ್ಕೆ ಸುಮಾರು ವೆಚ್ಚ ಖರ್ಚು ಮಾಡಿರುತ್ತಾರೆ. ತದನಂತರ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಬಾಬಾರವರು ದಿವಂಗತರಾದ ಬಳಿಕ ಈ ವಿಚಾರವನ್ನ ಕೈಬಿಟ್ಟಿದ್ದಾರೆ. ಈ ಹಿನ್ನೆಲೆ ಕೇಂದ್ರ ಸರ್ಕಾರದ ವಿರುದ್ಧ ಎಲ್ಲಾ ಪ್ರಗತಿಪರ ಸಂಘಟನೆಗಳು ಸೇರಿ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೋರಾಟದಲ್ಲಿ ಅಬ್ದುಲ್ ಮುಜೀಬ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಇನಾಯತ್ ಉಲ್ಲಾ ಖಾನ್, ನಟರಾಜ ನೂರಾ ಬಾಷಾ, ನಿವೃತ್ತ ಪೊಲೀಸ್ ಅಧಿಕಾರಿ ಸಾದಪ್ಪ, ಕಾರ್ಮಿಕ ಅಧ್ಯಕ್ಷರಾದ ನಾಗರಾಜ್ ರೆಡ್ಡಿ, ಚಾಂದ್ ಬಾಷಾ, ಸಂಶೀರ್, ಸೀನಾ, ಹರಿ, ನಂದೀಶ್ ಹಾಗೂ ಇನ್ನು ಹಲವರು ಭಾಗಿಯಾಗಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಬೆಂಗಳೂರಿಂದ ಬಾಗೇಪಲ್ಲಿ ಬರಕ್ಕೆ ಸಾರ್ವಜನಿಕರು ಬಾಗೇಪಲ್ಲಿಯಿಂದ ಬೆಂಗಳೂರು ಹೋಗಕ್ಕೆ, ಅದೇ ರೀತಿಯಾಗಿ ರೈತರು ತಮ್ಮ ಬೆಳೆಗಳನ್ನು ಬೆಳೆದಿರುವಂತಹ ಬೆಳೆಗಳನ್ನು ಬೆಂಗಳೂರಿನ ಯಶವಂತಪುರ ಮಾರ್ಕೆಟ್ ಅಲ್ಲಿ ಇರ್ಬೋದು, ಹೈದರಾಬಾದ್ನ ಮಾರ್ಕೆಟ್ ಅಲ್ಲಿ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ತಾವು ಬೆಳೆದಿರುವಂತಹ ಬೆಳೆಗಳನ್ನು ಮಾರಕ್ಕೆ ಏನಾದರೂ ಖಾಸಗಿ ಟೆಂಪೋಗಳು ತಕೊಂಡು ಹೋದ್ರೆ ಅವರಿಗೆ ಖರ್ಚು ಹೆಚ್ಚಳವಾಗ್ತಾ ಇದೆ. ಅದರಿಂದ ನೀವು ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ, ಸಾರ್ವಜನಿಕ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ನೀವು ಭಾಗ್ಯನಗರ ಪಟ್ಟಣಕ್ಕೆ ರೈಲ್ವೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕೆಂದು ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ 2009ರಲ್ಲಿ ಭಾಗ್ಯನಗರ ಪಟ್ಟಣಕ್ಕೆ, ಅಂದಿನ ಬಾಗೇಪಲ್ಲಿ ಪಟ್ಟಣಕ್ಕೆ ಸುಮಾರು ಅಂದಿನ ಸಚಿವರಾದಂತಹ ಮಮತಾ ಬ್ಯಾನರ್ಜಿಯವರು ಸದನದಲ್ಲಿ ಧ್ವನಿ ಎತ್ತಿ 350 ಕೋಟಿ ರೂಪಾಯಿ ಅನುದಾನವನ್ನು ಅನುಷ್ಠಾನಕ್ಕೆ ತಂದಿದ್ರು. ಅದು ಕೇವಲ ಅದು ಸರ್ವೆ ಮಾಡಕ್ಕೆ ಅಂತ ಹೇಳಿದ್ರು. ಆದರೆ ಸರ್ವೆ ಕಾರ್ಯ ಮುಗಿದಿದೆ. ಆದರೆ ರೈಲ್ವೆ ಯೋಜನೆ ಇದನ್ನು ಮುಂದುವರಿಸಬೇಕೆಂದು ನಮ್ಮ ಮತವನ್ನು ಪಡೆದಿರುವಂತಹ ಸಂಸದರು ಸದನದಲ್ಲಿ ಧ್ವನಿ ಎತ್ತಿ ಬಾಗೇಪಲ್ಲಿ ಪಟ್ಟಣಕ್ಕೆ ರೈಲ್ವೆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕೆಂದು ನಾವು ಇವತ್ತು ಸಂಸದರನ್ನು ಮನವಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕದವರಾದಂತಹ ಮಾನ್ಯ ಸಚಿವರು ವಿ ಸೋಮಣ್ಣನವರು ಕನ್ನಡಿಗರಿಗೆ ನೀವು ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡ್ತಾ ಇದ್ದೀರಿ. ನಾವು ಇದನ್ನು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ನೀವು ಕನ್ನಡಿಗರೇ ಆಗಿ ಕರ್ನಾಟಕಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಏನಪ್ಪಾ ಅಂದ್ರೆ ನಾವು ಆಂಧ್ರ ಭಾಗದ ಗಡಿ ಭಾಗದಲ್ಲಿ ಇದ್ದೀವಿ. ಇದರಿಂದ ನೀವು ಇದನ್ನು ಕಣ್ಣು ತೆರೆದು ನೋಡಲೇಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ ಎಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ.